ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಅಲ್ಲಿ ಸಂಜಯ ಹೇಳಿದ, ಭಾರಿ ಅದ್ಭುತವಾದ ರೂಪ. ಸಂಜಯನೂ ಕಂಡಿದ್ದ. ಅವನು ಕಂಡ, ಏನು ಎಲ್ಲಿ ನೋಡಿದ್ರು ಮುಖ, ಎಲ್ಲಿ ನೋಡಿದ್ರು ಕಣ್ಣು, ಏನೋ ವಿಚಿತ್ರ ರೂಪ, ಎಲ್ಲಿ ನೋಡಿದ್ರು ಅದ್ಭುತವಾದಂಥದ್ದು. ಏನು ಸಾವಿರ ಸಾವಿರ ಸೂರ್ಯಗಳು ಉದಿಸಿ ಬಂದರೂ ಆಕಾಶದಲ್ಲಿ ಏನು ಎಂತು ಅಂತೂ ಗೊತ್ತಾಗದ ಬೆಳಕಿನ ಪುಂಜ, ಆದರೂ ಸ್ಪಷ್ಟತೆ. ಸಾವಿರ ಸೂರ್ಯರು ಉದಿಸಿ ಬಂದರೆ ಏನೂ ಕಾಣಲಿಕ್ಕಿಲ್ಲ, ಕಣ್ಣು ಕುಕ್ಕಿದ ಹಾಗೆ. ಇದು ಹಾಗಲ್ಲ, ಅಂಥ ಬೆಳಕಿನ ರಾಶಿ, ಆದರೂ ಉರಿ ಇಲ್ಲ, ತಾಪ ಇಲ್ಲ, ಆದರೂ ಪ್ರತಿಯೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ನಿಚ್ಚಳವಾಗಿ. ಅಂಥ ಒಂದು ವಿಚಿತ್ರವಾದ ನೋಟ ತನ್ನ ಅನುಭವಕ್ಕೆ ಬಂತು. ಅವನು ಹೇಳ್ತಾನೆ, ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಅರ್ಜುನ ಕಂಡ. ಅರ್ಜುನ ಕಂಡದ್ದನ್ನು ಇವನು ಗಂಡ. ಇದನ್ನು ಇವನು ಹೆಂಗೆ ಹೇಳೋದು? ಇವನೇನು ಢೋಂಗಿ ಹೇಳೋದಲ್ಲ. ಅರ್ಜುನ ಕಂಡದ್ದನ್ನ ಇವನು ಕಂಡ. ಅದನ್ನ ಹೇಳ್ತಾನೆ ಅರ್ಜುನ ಕಂಡ ಅಂತ. ಇದನ್ನ ಅರ್ಜುನ ಕಂಡ ನಿನಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಿ ಹೇಳ್ಬೇಕಲ್ಲ ಇವನು. ಒಂದು ಅರ್ಜುನ ಹೇಳ್ಬೇಕು ನಾನು ಕಂಡೆ ಅಂತ, ಇಲ್ಲದ್ರೆ ಇವನು ಅರ್ಜುನ ಕಂಡದನ್ನು ಕಂಡಿರ್ಬೇಕು, ಇಲ್ಲದ್ರೆ ಇವನು ಹೇಗೆ ಗೊತ್ತು? ಅರ್ಜುನ ಕಂಡ ಅಂದ್ರೆ ತಾನೂ ಕಂಡೆ ಅಂತಲೇ ಅರ್ಥ. ಅಲ್ಲಿ ಸಂಜಯನೂ ಕಂಡಿದ್ದಾನೆ. ಆದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಇದು ಬಹಳ ಅಪೂರ್ವವಾದ ವಿಷಯ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಆಯ್ತಲ್ಲ, ಆಗ ಭಗವಂತನ ವಿಶ್ವರೂಪವನ್ನು ಕಾಣುವ ಅರ್ಹತೆ ಉಳ್ಳಂತಹ ಸಮಸ್ತ ಪ್ರಪಂಚದ ಮೂರು ಲೋಕದಲ್ಲಿದ್ದ ಸಮಸ್ತ ಜೀವಗಳಿಗೂ ವಿಶ್ವರೂಪ ದರ್ಶನ ಆಯಿತು. ಇದು ಯಶೋದೆಯ ವಿಶ್ವರೂಪ ದರ್ಶನದ ಹಾಗಲ್ಲ, ಇದು ಧೃತರಾಷ್ಟ್ರ ವಿಶ್ವರೂಪ ದರ್ಶನದ ಆಗಲ್ಲ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಆದಾಗ ಲೋಕತ್ರಯಂ ಪ್ರವ್ಯಥಿತಂ ಮುಂದೆ ಬರುತ್ತೆ. ಮೂರು ಲೋಕದವರು ಗಾಬರಿಯಾಗಿದ್ದು ನೋಡಿ ಅಂತ. ಮೂರು ಲೋಕದಲ್ಲಿ ಇರತಕ್ಕಂತಹ ಸಮಸ್ತ ಪುಣ್ಯ ಜೀವಿಗಳಿಗೂ ದರ್ಶನ ಆಗಿದೆ. ಇದೊಂದು ವಿಚಿತ್ರ ವಿಶ್ವರೂಪ ದರ್ಶನ. ಆದ್ದರಿಂದ ಇವನಿಗೂ ಆಗಿಬಿಟ್ಟಿದೆ. ಆದರೆ ಒಬ್ಬೊಬ್ಬರಿಗೆ ಅವರವರಿಗೆ ಎಷ್ಟೆಷ್ಟು ಕಾಣಬೇಕೋ ಅಷ್ಟಷ್ಟೇ ಕಾಣೋದು. ಅರ್ಜುನನಿಗೆ ಕಂಡಷ್ಟೇ ಸಂಜಯನಿಗೆ ಕಾಣಲಿಲ್ಲ, ಸಂಜಯನಿಗೆ ಕಂಡಷ್ಟೇ ಉಳಿದವರಿಗೆ ಕಾಣಲಿಲ್ಲ. ಅರ್ಜುನನಿಗೆ ಕಂಡಷ್ಟೇ ಇಂದ್ರನಿಗೂ ಕಂಡಿದೆ. ಅಲ್ಲಿ ಅರ್ಜುನನಿಗೆ ಕಂಡಕ್ಕಿಂತ ಹೆಚ್ಚು ಭೀಮಾದಿಗಳಿಗೆ ಕಂಡಿದೆ. ಆದರೆ ಯಾರ್ಯಾರಿಗೆ ಎಷ್ಟು ಕಾಣಬೇಕೋ ಅವರವರಿಗೆ ಅಷ್ಟಷ್ಟು. ಅವನು ಹೇಳ್ತಾನೆ, ಸಂಜಯ ಅರ್ಜುನ ಕಂಡದ್ದು ಅವನ ಗಮನಕ್ಕೆ ಬಂದದ್ದು, ಸಂಜಯನ ಗಮನಕ್ಕೆ ಬಾರದ ಅರ್ಜುನನ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಅನುಭೂತಿಗಳನ್ನು ಸಂಜಯನು ಹೇಳುವುದು ಸಾಧ್ಯ ಇಲ್ಲ. ಆದರೆ ಸಂಜಯನ ಗಮನಕ್ಕೆ ಬಂದು ಹೇಳ್ತಾನೆ, ಅರ್ಜುನ ಕಂಡ. ಏನು ಕಂಡ? ತತ್ರ ಏಕಸ್ಥಂ ಜಗತ್ಕೃಷ್ಣಂ. ಬರೇ ಭಗವಂತ, ಎಲ್ಲಿ ನೋಡಿದರೂ ಭಗವಂತ. ಯಾಕಂದ್ರೆ ನಾನು ನಿನ್ನೆ ಹೇಳಿದೆ, ಒಬ್ಬೊಬ್ಬ ಸೈನಿಕನ ಬದಲು ಆ ಸೈನಿಕನ ಒಳಗಿರತಕ್ಕ ಭಗವಂತನೇ ಕಾಣ್ತಾ ಇದ್ದಾನೆ. ಸಾವಿರ ಸಾವಿರ ತಲೆಗಳು, ಸಾವಿರ ಸಾವಿರ ಕಣ್ಣುಗಳು, ಎಲ್ಲಿ ನೋಡಿದರೆ ಅಲ್ಲಿ ಭಗವಂತನ ರೂಪ. ಇಷ್ಟೇ ಅಲ್ಲ, ಅಲ್ಲಿ ಇರತಕ್ಕಂತಹ ಜನರ ಬದಲಿಗೆ ಭಗವಂತ ಕಂಡ. ಎಲ್ಲಿ ಮೇಲೆ ನೋಡಿದರೆ ಭಗವಂತ, ಕೆಳಗೆ ನೋಡಿದರೆ ಭಗವಂತ, ಅತ್ತ ನೋಡಿದರೆ ಭಗವಂತ, ಇತ್ತ ನೋಡಿದರೆ ಭಗವಂತ. ಅಷ್ಟೇ ಅಲ್ಲ, ಭಗವಂತನನ್ನು ಮತ್ತೆ ಕಂಡ್ಬಿಟ್ಟು ನೋಡಿದರೆ ಭಗವಂತನ ಒಳಗೆ ದ ಎಂಟೈರ್ ಯೂನಿವರ್ಸ್ ಈಸ್ ದ್ಯಾರ್ ಇನ್ ಹಿಮ್ ಅಂತ. ಭಗವಂತನ ಒಳಗೆ ಇಡೀ ವಿಶ್ವ ಕಾಣ್ತಾ ಇದೆ. ಯಶೋದೆಗೆ ಭಗವಂತನ ಬಾಯಿಯಲ್ಲಿ ವಿಶ್ವ ಕಂಡಿತು. ವಿಶ್ವ ಕಂಡದ್ದಲ್ಲ, ಅವಳಿಗೆ ಆಶ್ಚರ್ಯ ಆದ ಇಡೀ ವಿಶ್ವ ಕಂಡದ್ದಲ್ಲ, ಅದರ ಒಳಗೆ ಅವಳಿಗೆ ಗೋಕುಲ ಕಾಣುತ್ತೆ. ಅದರೊಳಗೆ ತಾನು ಕಾಣುತ್ತಾಳೆ. ಅರೆ, ಇವನು ಬಾಯಿಯೊಳಗೆ ನಾನು ನಿಂತಿದ್ದ ಗೋಕುಲ, ನಾನು ಎಲ್ಲ ಕಾಣ್ತಾ ಇದ್ದೇನೆ. ಹಾಗೆ ಇವನದು ಇಡೀ ವಿಶ್ವ ಈ 18 ಅಕ್ಷೋಹಿಣಿ ಸೇನೆ
ಇವನು ನೋಡುವವನು ಅದರೊಳಗೆ ಕಾಣ್ತಾ. ಅರ್ಜುನ ಸಂಜಯನಿಗೆ ಸಂಜಯ ಅಲ್ಲಿ ಕಾಣ್ತಾ ಇದ್ದಾನೆ, ಅರ್ಜುನನಿಗೆ ಅರ್ಜುನ ಅಲ್ಲಿ ಕಾಣ್ತಾ ಇದ್ದಾನೆ, 18 ಅಕ್ಷೋಹಿಣಿ ಸೇನೆ ಎಲ್ಲ ಕಾಣ್ತಾ ಇದೆ. ಎಲ್ಲಿಂದರೆ ಭಗವಂತನ ದೇಹದ ಒಳಗೆ. ತತ್ರ ಏಕಸ್ಥಂ ಜಗತ್ಕೃಷ್ಣಂ. ಅಂದರೆ ಎಲ್ಲ ಏನೋ ಈ ಕೆಲವು ಬೇಡವಾದ ವಸ್ತುಗಳನ್ನು ನಾವು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಡಂಪ್ ಮಾಡ್ತೇವಲ್ಲ, ಅದಕ್ಕೆ ಡಂಪ್ ಮಾಡಿ ಹಾಗೆ ಏನೋ ಬೇಡವಾದ್ದೆಲ್ಲ ಡಂಪ್ ಮಾಡಿದ ಹಾಗೆ ಇಡೀ ಜಗತ್ತು ಕೂಡ ಅಲ್ಲಿ ಡಂಪ್ ಆದ ಹಾಗೆ ಕಾಣುತ್ತಾ ಇಲ್ಲ. ಪ್ರವಿಭಕ್ತಂ ಅನೇಕಧಾ. ಎಷ್ಟು ವಿಭಾಗಗಳಿವೆ ಪ್ರಪಂಚದಲ್ಲಿ, ಎಷ್ಟು ವೈವಿಧ್ಯ ಇದೆ, ಅಷ್ಟು ವೈವಿಧ್ಯವೂ ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವನ ದೇಹದೊಳಗೆ. ಪ್ರವಿಭಕ್ತಂ, ಬೇರೆ ಬೇರೆಯಾಗಿ, ಒಟ್ಟು ಏನೋ ಒಂದು ರಾಶಿ ಹಾಕಿದ ಹಾಗಲ್ಲ, ಪ್ರತಿಯೊಂದು ಬೇರೆ. ಹೊರಗಿನಿಂದ ಕಾಣುವಾಗ ಎಷ್ಟು ಸ್ಪಷ್ಟವೋ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ. ಅದು ಹೇಗೆ ಕಾಣೋದು ಅಂತ ಒಂದು ಸಂಗತಿ ನಿಮಗೆ ಹೇಳ್ತೇನೆ ನಾನು. ಅಲ್ಲ, ಅದು ಒಂದು ಭಗವಂತನ ರೂಪ, ಅದರೊಳಗೆ ಇಡೀ ವಿಶ್ವ ಕಾಣೋದು ಹೇಗೆ ಅಂತ ಒಂದು ಸಂಗತಿ ಏನು ಅಂದರೆ, ಒಳಗಿನ ಪ್ರಪಂಚ ಅಂದರೆ ಇಷ್ಟು ಅದ್ಭುತವಾಗಿದೆ. ಧ್ಯಾನದಲ್ಲಿ ಒಬ್ಬ ಧ್ಯಾನಕ್ಕೆ ಕೂತವ ಒಳಗಿನಿಂದ ಎಲ್ಲವನ್ನು ಕಾಣ್ತಾನೆ. ಏನನ್ನು ಕಾಣಬಹುದು ಅವನು? ಅಲ್ಲಿ ಭಗವಂತನನ್ನು ಕಾಣಬಹುದು, ಅಲ್ಲಿ ಇಡೀ ವಿಶ್ವವನ್ನು ಕಾಣಬಹುದು. ಇದು ಹೊರಗಿನ ವಿಶ್ವರೂಪ ಬಿಡಿ. ಮೆಡಿಟೇಷನ್ನಲ್ಲಿ ಕಾಣುವುದು ಎಲ್ಲಿ? ಅದು ಒಂದು ಸಾಮಾನ್ಯವಾಗಿ ಹೃದಯದಲ್ಲಿ, ಭ್ರೂಮಧ್ಯದಲ್ಲಿ ಅಥವಾ ಆಜ್ಞಾಚಕ್ರದಲ್ಲಿ ಒಳಗಿನ ವಿಷನ್ಸು ಕಾಣುತ್ತೆ. ಕನಸು, ಧ್ಯಾನ ಬಿಡಿ, ಕನಸು ಕಾಣುವುದು ಎಲ್ಲಿ ಗೊತ್ತಾ? ಕನಸು ಕಾಣತಕ್ಕಂಥದ್ದು ನಮ್ಮ ಕಂಠದಲ್ಲಿರತಕ್ಕಂಥ ವಿಶುದ್ಧಿ ಚಕ್ರ, ಆ ಕಿರಿನಾಲಿಗೆಯ ತುದಿಯ ಒಂದು ಸೂಜಿ ಮೊನೆಯಂಥ ಸ್ಪೇಸಿನ ಸ್ಕ್ರೀನ್ನಲ್ಲಿ ಕನಸು ಕಾಣೋದು. ಏನೆಲ್ಲ ಕಾಣುತ್ತೆ? ಎಲ್ಲ ಬೆಂಗಳೂರು ಎಲ್ಲ ಕಾಣುತ್ತೆ. ಅಲ್ಲಿ ಎಷ್ಟು ದೊಡ್ಡದು? ಬೆಂಗಳೂರು ಅಷ್ಟು ದೊಡ್ಡದು ಉಂಟದು ಕಾಣೋ ಜಾಗ ಇಲ್ಲ. ಅಲ್ಲಿ ಕಾಣುವುದು ಎಲ್ಲ ಬೆಂಗಳೂರೆಲ್ಲ ಕಾಣುತ್ತೆ. ಏನು ಬೇಕಾದ್ರೆ ನಾವು ಈ ಪ್ರಪಂಚದ ಯಾವ ಭಾಗವೂ ಕಾಣಬಹುದು, ದೇಶ ವಿದೇಶಗಳು ಕಾಣಬಹುದು. ಕಾಣುವುದು ಎಲ್ಲಿಂದರೆ ಒಂದು ಸೂಜಿ ಮನೆಯ ತುದಿ, ಅಂಥ ಒಂದು ಸೂಕ್ಷ್ಮವಾದ ಸ್ಕ್ರೀನ್ ಇದೆ ಜಾಗ, ಆಜ್ಞಾಚಕ್ರ ಅಂತ ಏನು ಹೇಳ್ತಾರೆ ಸ್ಪಿರಿಚುವಲ್ ಸೆಂಟರ್ನಲ್ಲಿ, ಅದರಲ್ಲಿ ಕಾಣುವುದು. ಅದು ಯಾಕಪ್ಪ? ನಮ್ಮ ಟಿ ವಿಯಲ್ಲಿ ಕಾಣೋಲ್ವಾ ಸ್ಕೈ ಸ್ಕ್ರೇಪರ್ಸು? ಅದು 130 ಮಾಳಿಗೆ ಇದ್ದಂಥ ಅಮೆರಿಕದ ಕಟ್ಟಡ ಉರುಳಿ ಬಿದ್ದದ್ದು. ಅದು ಉರುಳಿ ಬೀಳುವ ಮುಂಚೆ ಅದು 130 ಕಟ್ಟಡ ಇಷ್ಟೇ 9, 10 ಇಂಚು, 12 ಇಂಚು, 18 ಇಂಚು, 27 ಇಂಚಿನಂತಹ ಟಿ ವಿಯಲ್ಲಿ ಕಾಣ್ತಿತ್ತಲ್ಲ. ಅಂದರೆ ಅದು ಒಳಗಿನ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸ್ಪೇಸ್ನಲ್ಲಿ ಇಡೀ ವಿಶ್ವವನ್ನು ಕಾಣಬಹುದು. ನಮ್ಮೊಳಗೆ ನಾವು ಇಡೀ ವಿಶ್ವ ಕಾಣಬಹುದು, ಭಗವಂತನಲ್ಲಿ ಕಾಣುವುದು. ಅಘಟಿತ ಘಟನಾ ಸಮರ್ಥ ಭಗವಂತನ ಹೇಗೆ ಕಂಡಿತು ಅಂದರೆ ಅದಕ್ಕೆ ನಮ್ಮ ದಡ್ಡತನ ಅಷ್ಟೇ ಆ ಪ್ರಶ್ನೆಯಲ್ಲಿ ಹಿಂದೆ ಇರುವುದು, ಇನ್ನೇನೂ ಅಲ್ಲ. ಯಾಕೆಂದರೆ ಅವು ಒಂದು ಅಚಿಂತ್ಯವಾದ ಶಕ್ತಿ. ಒಂದು ಮಾತು ಹೇಳ್ತಾರೆ ಪ್ರಾಚೀನರು, ಅದೇ ದೇವರ ವಿಷಯದಲ್ಲಿ ನಿನ್ನ ಲಾಜಿಕ್ಕು ತರಬೇಡ ಅಂತ. ನಿನ್ನ ಲಾಜಿಕ್ಕಿಗೆ ಬದ್ಧ ಅಲ್ಲ ಭಗವಂತ, ಅವನು ಈಸ್ ಬಿಯಾಂಡ್ ಆಲ್. ನಿಮ್ಮ ಲಾಜಿಕ್ಕಿನಿಂದ ಆಚೆಗೆ ಇರತಕ್ಕಂಥ ಅದೊಂದು ಅಚಿಂತ್ಯ ಶಕ್ತಿಯನ್ನ ನೀವು ಲಾಜಿಕ್ಕಿನ ಒಂದು ಸೀಮೆಯ ಒಳಗೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಅಚಿಂತ್ಯಾ ಖಲು ಯೇ ಭಾವಾಹ ನತಾನ್ನ ತರ್ಕೇಣ ಯೋಜಯೇತ್. ಆದ್ದರಿಂದ ಹೇಗೆ ಖಂಡಿತ ಅನ್ನೋ ಪ್ರಶ್ನೆ ಇಲ್ಲ, ನಿನ್ನೊಳಗೆ ಕಾಣುತ್ತೆ. ಧ್ಯಾನದಲ್ಲಿ ಒಂದು ಸೂಜಿಯ ಮನೆಯಷ್ಟು ಜಾಗದಲ್ಲಿ ಇಡೀ ವಿಶ್ವ ಕಾಣಬಹುದು, ಕನಸಿನಲ್ಲಿ ಇಡೀ ಪ್ರಪಂಚ ಕಾಣಬಹುದು. ಟಿ ವಿಯೊಳಗೆ ಇಡೀ ಮೈಲುಗಟ್ಟಲೆ ದೂರದ ವಿಮಾನ, ಪ್ಲೇನು, 400-500 ಜನ ಕೂತ್ಕೊಳ್ಳೋ ಪ್ಲೇನು ಟಿ ವಿಯಲ್ಲಿ ಕಾಣಬಹುದು. ಹಾಗೆ ಭಗವಂತನೊಳಗೆ ಇಡೀ ವಿಶ್ವ ಕಾಣುವುದು ಅಂದರೆ ಒಂದು ದೊಡ್ಡ ಸಂಗತಿ ಅಲ್ಲ, ಧ್ಯಾನದಲ್ಲಿ ನಮ್ಮೊಳಗೆ ಕಾಣುತ್ತೆ. ಅದರಿಂದ ಪ್ರವಿಭಕ್ತಂ ಅನೇಕಧಾ ತತ್ರ ಏಕಸ್ಥಂ ಜಗತ್ ಕೃಷ್ಣಂ. ಇಡೀ ವಿಶ್ವ ಒಂದು ಕಡೆ ಬಂದು ನಿದೆ. ಆದರೆ ಒಂದು ಕಡೆ ಅಂದರೆ ರಾಶಿ ಬಿದ್ದ ಹಾಗಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಹೇಗೆ ಬೇರೆ 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 ಬೇರೆಯಾಗಿ ನಾವು ಗುರುತಿಸಬಲ್ಲೆವೋ ಹಾಗೆಯೇ ಪ್ರತ್ಯೇಕವಾಗಿ ಅನೇಕ ವಿಧವಾಗಿ ಬೇರೆ 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 ಮುಖದಿಂದ ಒಳಗೆ ಕಾಣ್ತಾ ಇದೆ. ಹೊರಗೆ ಪ್ರಪಂಚ ಅಷ್ಟೇ ಸ್ಪಷ್ಟವಾಗಿ. ಅದನ್ನ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಆಗ ನೋಡಿದ ಅರ್ಜುನ ಎಲ್ಲಿ? ದೇವದೇವಸ್ಯ ಶರೀರೇ. ಎಲ್ಲಿ ನೋಡಿದರಲ್ಲೂ ಭಗವಂತನ ಶರೀರ. ಆ ಶರೀರದೊಳಗೆ ಎಲ್ಲಿ ನೋಡಿದರೂ ಅನಂತ ವಿಶ್ವ. ದೇವದೇವಸ್ಯ ಶರೀರೇ, ಭಗವಂತನ ಶರೀರದಲ್ಲಿ ಅಪಶ್ಯತ್ ಕಂಡ. ಯಾರು? ಪಾಂಡವ. ಭಗವಂತನನ್ನ ದೇವದೇವ ಅಂತ ಶಬ್ದ ಬಳಸಿದ್ರು. ಯಾಕೆಂದ್ರೆ ಇದು ಇಡೀ ವಿಶ್ವವನ್ನ ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನದಲ್ಲಿ ಕಾಣಿಸಿದಂಥ ಒಂದು ಕ್ರಿಯೆ ಉಂಟಲ್ಲ, ಅದು ಏನು ಅಂತಂದ್ರೆ
ಅದು ದೇವದೇವಸ್ಯ, ಭಗವಂತನ. ದೇವ ಅಂತಂದರೆ ಏನು? ನಾನು ನಿನ್ನೆ ಹೇಳಿದ್ದೆ, ದೇವ ಅಂತನ್ನುವ ಶಬ್ದಕ್ಕೆ ದಿವು ಕ್ರೀಡಾಯಾಮ್. ಭಗವಂತನ ಒಂದು ಲೀಲೆ, ಬರೇ ಒಂದು ಆಟ ಅದು. ಅದಕ್ಕೇನು ಪರಿಶ್ರಮ ಪೂರ್ವಕವಾಗಿ ಕಷ್ಟಪಟ್ಟು ಇಂಥ ವಿಶ್ವರೂಪವನ್ನು ಧಾರಣೆ ಮಾಡಿ ಬಂದದ್ದಲ್ಲ. ಸಹಜವಾಗಿ ಆದದ್ದೇನೆಂದರೆ, ಸಹಜವಾಗಿ ಅನಂತ ವಿಶ್ವದಲ್ಲಿ ಅನಂತ ರೂಪದಿಂದ ಭಗವಂತ ಅನಂತ ಕಾಲದಲ್ಲಿ ತುಂಬಿಕೊಂಡಿದ್ದಾನೆ. ಅದನ್ನು ಕಾಣುವ ಕಣ್ಣು ಕೊಟ್ಟದ್ದಷ್ಟು. ಅವನು ಏನೂ ಮಾಡಲಿಲ್ಲ. ಭಗವಂತ ಏನೇನೂ ಮಾಡಿಲ್ಲ, ಏನೂ ರೂಪ ಧಾರಣೆ ಮಾಡಲಿಲ್ಲ, ತನ್ನ ರೂಪದಲ್ಲಿ ಬದಲಾವಣೆ ಮಾಡಲಿಲ್ಲ. ಇವನಿಗೆ ತೋರಿಸೋದಕ್ಕೋಸ್ಕರ ಏನು ಇತ್ತೋ ಅದನ್ನು ಕಾಣುವ ಕಣ್ಣು ಕೊಟ್ಟ ಅಷ್ಟೇ. ಆದ್ದರಿಂದ ಅದು ಭಗವಂತನ ಅನಂತ ಲೀಲೆಗಳ ಒಂದು ಕ್ರಿಯೆ ಅಷ್ಟೇ. ದೇವದೇವಸ್ಯ ಅಂದರೆ ಲೀಲೆ ಆಡತಕ್ಕಂಥ ದೇವತೆಗಳಿಗೂ ಲೀಲೆ, ದೇವತೆಗಳಿಗೂ ಲೀಲೆ ಆಡತಕ್ಕಂಥ ಲೀಲೆಯ ಲೀಲೆ. ಅದು ಮಹಾಲೀಲಾ ಸ್ವರೂಪನಾದ ಭಗವಂತ ಇದ್ದದ್ದನ್ನು ಇವನಿಗೆ ತೋರಿಸಿದ ಅಷ್ಟೇ. ಯಾವುದೂ ಹೊಸತಾಗಿ ಅರ್ಜುನನಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ. ಈ ಪ್ರಪಂಚದಲ್ಲಿ ಅನಂತ ರೂಪದಿಂದ, ಈಗ ಆಕಾಶ ಎಲ್ಲ ಕಡೆ ಇದ್ದ ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಕಾಣುವುದಿಲ್ಲ, ಕಾಣುವಂತೆ ಮಾಡಿದ, ಇಷ್ಟೇ ಆದದ್ದು. ಹೊಸತು ಏನೂ ನಡೆಯಲಿಲ್ಲ. ಅರ್ಜುನನಿಗೆ ಅಪಶ್ಯತ್, ಕಂಡ ಅವನು, ಭಗವಂತ ಕಾಣುವ ಕಣ್ಣು ಕೊಟ್ಟ ಅಷ್ಟೇ. ಅಪಶ್ಯತ್ ದೇವದೇವಸ್ಯ ಶರೀರೇ, ಯಾರು ಕಂಡ? ಪಾಂಡವ. ಇದು ಬಹಳ ಮಹತ್ವದ, ನಿನ್ನೆ ಬಂದಂಥ ಶಬ್ದ ಪಾರ್ಥ ಅಂತ. ಇವತ್ತು ಪಾಂಡವ ಅನ್ನುವ ಶಬ್ದವನ್ನು ಬಳಸ್ತಾರೆ. ಪಾಂಡವ ಅಂತಂದರೆ ಪಾಂಡುವಿನ ಮಗ, ಅರ್ಜುನನಾಗುವಾಗ ಪಾಂಡುವಿನ ಮಗ. ಆದರೆ ಎಲ್ಲರೂ ಕೂಡ ಭಗವಂತನ ವಿಶ್ವರೂಪವನ್ನು ಕಾಣಬೇಕಾಗಿದ್ದರೆ ಪಾಂಡವರಾಗಬೇಕು. ಅಂದರೆ ಪಾಂಡು ವರ್ಣಕ್ಕೆ ಪಾಂಡುವಿಗೆ ಅಲ್ಲ, ಪಾಂಡು ವರ್ಣಕ್ಕೆ ಸಂಬಂಧಪಟ್ಟವರು ಪಾಂಡವರು, ಪಾಂಡು ವರ್ಣಕ್ಕೆ ಸಂಬಂಧಪಟ್ಟವರಾಗಬೇಕು. ಪಾಂಡು ವರ್ಣಕ್ಕೆ ಸಂಬಂಧಪಡುವುದು ಅಂದರೆ ಏನು? ನಿನ್ನೆ ನಾನು ಫಿಸಿಕಲ್ ಆರ, ನಮ್ಮ ದೇಹದ ಬಣ್ಣಗಳ ಬಗ್ಗೆ ಹೇಳಿದೆ. ಬಣ್ಣಗಳಿಗೆ ಕಲರ್ಸ್ ಹ್ಯಾವ್ ಮೀನಿಂಗ್ ಅಂತ. ಆ ಅರ್ಥ ಒಂದು, ಬಿಳಿ ಅನ್ನೋದರ ಅರ್ಥ ಏನು ಹೇಳಿ? ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ, ಕೆಂಪು ಬಣ್ಣದ ಆಡು, ಬಿಳಿ ಬಣ್ಣದ ಆಡು, ಕಪ್ಪು ಬಣ್ಣದ ಆಡು ಅಂದರೆ ಸತ್ವ ರಜಸ್ತಮೋ ಗುಣಗಳು. ಬಿಳಿ ಅಂದರೆ ಸತ್ವಗುಣ, ಅಂದರೆ ಪ್ಯೂರಿಟಿ, ಸ್ವಚ್ಛತೆ. ಯಾರು ಮನಸ್ಸು ಸ್ವಚ್ಛವಾಗಿ ಸಾತ್ವಿಕ ಗುಣ ಪ್ರವೃದ್ಧವಾಗಿದೆ ಅಂಥವರಿಗೆ ಮಾತ್ರವೇ ಭಗವಂತನ ರೂಪ ಕಾಣುತ್ತೆ. ಅಂಥವರಿಗೆ ಕಾಣುತ್ತೆ ಅಂತ ನಿಯಮೇ ಇಲ್ಲ, ಅಂಥವರಿಗೆ ಮಾತ್ರ ಕಾಣುತ್ತೆ. ಅಂಥವರಿಗೆಲ್ಲ ಕಾಣುತ್ತೆ ಅಂತ ನಿಯಮ ಇಲ್ಲ, ಅಂಥವರಿಗೆ ಮಾತ್ರ. ಹಾಗಾಗಿ ಅಲ್ಲಿ ಯಾರು ಯಾರು ಈ ಪಾಂಡು ಗುಣಕ್ಕೆ ಸಂಬಂಧಪಟ್ಟವರೋ ಅವರೆಲ್ಲರಿಗೂ ಭಗವಂತ ದರ್ಶನ ಕೊಟ್ಟ. ಬರೀ ಪಾಂಡವ ಒಬ್ಬನೇ ಅಲ್ಲ. ಯಾಕೆಂದರೆ ಪಾಂಡವ ಶಬ್ದಕ್ಕೆ ಪಾಂಡು ಗುಣ ಯಾರಲ್ಲಿ? ಸತ್ವಗುಣ, ಬೆಳ್ಳಗಿನ ಗುಣ. ನಾವು ಬೆಳ್ಳಗೆ ಇದ್ದರೆ ಭಗವಂತ ಕಾಣಿಸ್ತಾನೆ. ನಮ್ಮಲ್ಲಿ ಕೆಂಪು ಕಪ್ಪು ಇದ್ದರೆ ಭಗವಂತ ಕಾಣಿಸಲ್ಲ. ರಜಸ್ಸು ತಮಸ್ಸು ತುಂಬಿಬಿಟ್ರೆ ಅದನ್ನ ಮನಸ್ಸು ಸತ್ವದಿಂದ ಸ್ವಚ್ಛವಾದ ಮನಸ್ಸು ಇದ್ದವರಿಗೆ ಎಲ್ಲರಿಗೂ ಪಾಂಡವ ಅಂದರೆ ಸ್ವಚ್ಛವಾದ ಮನಸ್ಸು, ಸತ್ವಗುಣದಿಂದ ಸ್ವಚ್ಛವಾದ ಬಿಳಿ ಮನಸ್ಸುಳ್ಳವರು. ಕಪ್ಪು ಮನಸ್ಸು ಇರಬಾರದು, ಕೆಂಪು ಮನಸ್ಸು ಇರಬಾರದು, ಬಿಳಿ ಮನಸ್ಸು ಇರಬೇಕು. ಕಂಡಾಗ ಏನಾಯಿತು ಹೇಳ್ತಾನೆ, ಇವನಿಗೆ ಆಶ್ಚರ್ಯ ಆಯ್ತು ಅಷ್ಟೇ ಅಲ್ಲ. ತತಃ ಸಹ ವಿಸ್ಮಯಾವಿಷ್ಟ ಹೃಷ್ಟ ರೋಮಾ ಧನಂಜಯ. ತತಃಸಹ ವಿಸ್ಮಯಾವಿಷ್ಟ. ಏನು ಹೇಳೋದು? ಇದ್ದದ್ದು ಗೊತ್ತಿಲ್ಲದೆ ಇದ್ದದ್ದನ್ನು ನೋಡಿದಾಗ ಆಶ್ಚರ್ಯ. ಭಗವಂತ ಕೃಷ್ಣ ಅಂದರೆ ನಮ್ಮ ಸೋದರತೆ ಮಗ, ನಮ್ಮ ಗಾಡಿ ಹೊಡೆಯುವ, ಇಷ್ಟು ಗೊತ್ತಿತ್ತು. ಈಗ ನೋಡಿದರೆ ಇವನು ಭಾರಿ ಕಾರ್ಬಾರ ಇವನದ್ದು. ಎಲ್ಲಿ ನೋಡಿದ್ರು ಇವನೇ. ಇದು ಏನು ವಿಚಿತ್ರ! ಎಲ್ಲಿ ನೋಡಿದರೆ ಅಲ್ಲಿ ಕೃಷ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣನ ಒಳಗೆ ಇಡೀ ವಿಶ್ವ. ಈ ವಿಷನ್ನೇ ಅದ್ಭುತ ಆಗೋಯ್ತು. ಅದರಿಂದ ಅವನಿಗೆ ವಿಸ್ಮಯಾವಿಷ್ಟ ಅಂತ. ಆಶ್ಚರ್ಯದಿಂದ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಹೃಷ್ಟ ರೋಮ, ಅದನ್ನು ನೋಡಿದ ಆಶ್ಚರ್ಯದಿಂದ, ನೋಡಿದ ಆನಂದದಿಂದ ಮೈಯಲ್ಲಿ ರೋಮಗಳೆಲ್ಲ ನಿಗುರಿ ನಿಂತವಂತೆ. ಯಾವುದಾದ್ರೂ ಒಂದು ಅತ್ಯದ್ಭುತವಾದ ಅನುಭವ ಆದಾಗ, ತುಂಬ ಭಯವಾದಾಗ, ತುಂಬ ಆಶ್ಚರ್ಯ ಆದಾಗ, ತುಂಬ ಸಂತೋಷ ಆದಾಗ ರೋಮ ನೆಟ್ಟಗೆ ನಿಲ್ಲುತ್ತೆ. ಅದು ಎಲ್ಲವೂ ಆಗಿದೆ ಅವನಿಗೆ. ತುಂಬ ಆಶ್ಚರ್ಯ ಆಗಿದೆ. ಇದನ್ನು ನೋಡಿ ಹೆದರಿ ಬಿಟ್ಟಿದ್ದಾನೆವ. ಅವ್ರು ಹೇಳ್ತಾರೆ, ಲೋಕ ಉಪಸಂಹಾರ ಮಾಡು, ನನಗೆ ನೋಡ್ಲಿಕ್ಕಾಗೋಲ್ಲ ಇದನ್ನು, ಸಾಕು ನನಗೆ ನಿನ್ನ ನಿಜವಾದ ಕೃಷ್ಣ ಸಾಕು, ನನಗೆ ಈ ವಿಶ್ವರೂಪದ ಕೃಷ್ಣ ನೋಡಲಾರೆ ಅಂತ ನೋಡಿ ಗಾಬರಿ ಆಗಿಬಿಟ್ಟಿದೆ. ಆದ್ದರಿಂದ ಆಶ್ಚರ್ಯ ಆಗಿದೆ. ಭಗವಂತನ ಈ ಅದ್ಭುತ ಲೀಲೆ ಕಂಡು ಆನಂದ ಆಗಿದೆ, ಅದರ ಜೊತೆಗೆ ಗಾಬರಿ ಆಗಿಬಿಟ್ಟಿದೆ. ಇದು ಎಲ್ಲವೂ ರೋಮಾಂಚಕ್ಕೆ ಕಾರಣ. ಇದು ಮೂರು ಒಟ್ಟಿಗೆ ಬಂದುಬಿಟ್ರೆ ಎಷ್ಟು ರೋಮಾಂಚ ಆಗ್ಬೇಕು ಹೇಳ್ರಿ. ಹೃಷ್ಟ ರೋಮ,
ಅದ್ಭುತ ವಿಸ್ಮಯಾವಿಷ್ಟ ಆನಂದ, ಆಶ್ಚರ್ಯ ಮತ್ತು ದಿಗಿಲು ಇದು ಎಲ್ಲ ಸೇರಿ ಹೃಷ್ಟರೋಮ ರೋಮಾಂಚತನಾಗಿ ನಿಂತು ಬಿಟ್ಟಂತೆ. ಯಾರು? ಧನಂಜಯ. ಮತ್ತೆ ನೋಡಿ, ಮೊದಲು ಪಾರ್ಥ ಅಂದರು. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಶಬ್ದ ಕೊಡ್ತಾ ಹೋಗ್ತಾರೆ ಅರ್ಜುನನಿಗೆ. ಪಾರ್ಥನಾಗಿದ್ದವ ಪಾಂಡವ ಆದ, ಈಗ ಅವನು ಧನಂಜಯ ಆದ. ಒಂದು ತಮಾಷೆ, ಈ ಮೊದಲು ಧನಂಜಯ ಅಂತ ಹೆಸರಿತ್ತವನಿಗೆ, ಧನವನ್ನು ಗೆದ್ದವ ಅಂತ. ಯಾವುದು ನಿಜವಾದ ಧನಂಜಯ ಆದದ್ದು ಭಗವಂತನನ್ನು ಕಂಡ ಮೇಲೆ. ಈ ಭಗವಂತನ ಏನು ವಿಷನ್ ಆಯಿತು ಸಾಕ್ಷಾತ್ಕಾರ, ಆಗ ನಿಜವಾದ ಧನಂಜಯ. ಅದಕ್ಕಿಂತ ಹಿಂದೆ ಯಾವ ಯಾವುದೋ ಅರಮನೆಯ ರಾಜರುಗಳನ್ನು ಸೋಲಿಸಿ ರಾಜ್ಯದ ಸಂಪತ್ತನ್ನು ಗೆದ್ದು ಬಂದ ಧನಂಜಯ ನಿಜವಾದ ಧನಂಜಯ ಅಲ್ಲ. ನಿಜವಾದ ಸಂಪತ್ತು ಅಂದರೆ ಭಗವಂತನ ಸಾಕ್ಷಾತ್ಕಾರ. ಯಾವಾಗ ಭಗವಂತನ ವಿಶ್ವರೂಪವನ್ನು ಕಂಡನೋ ಆಗ ನಿಜವಾದ ಧನವನ್ನು ಪಡೆದ. ಸಂಪತ್ತು ಅಂದರೆ ಭಗವಂತನ ಅರಿವೇ ಸಂಪತ್ತು. ಆದ್ರಿಂದ ನಾವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ, ಎಲ್ಲೆಲ್ಲೋ ದುಡ್ಡಿಟ್ಟು ಹೋಯ್ತು ಅಂತ. ಭಗವಂತನ ಕಡೆಗೆ ಎಚ್ಚರ ಇದ್ದವರಿಗೆ ದುಡ್ಡು ಹೋಯ್ತಲ್ಲಪ್ಪೋ ತಲೆ ಬಿಸಿ ಆಗೋಲ್ಲ. ಯಾಕೆಂದ್ರೆ ಹೋಗಬೇಕಾದ್ದು ಹೋಯ್ತು ಅಷ್ಟೇ, ಆನಂದವಾಗಿದ್ದು ಬಿಡೋಣ. ಅದು ಹೋದದ್ದು ರಗಳೆ ಹೋಯ್ತು ಅಂತ ಆನಂದವಾಗಿದ್ದು ಬಿಡೋಣ. ನಮಗೆ ಬೇಕಾದದ್ದು ಭಗವದ್ ಅನುಭೂತಿ, ಜ್ಞಾನದ ಸಂಪತ್ತು ಬೇಕಾದದ್ದು. ಅದು ಹೋದರೆ ತಲೆ ಬಿಸಿ ಮಾಡ್ಕೊ ಅಷ್ಟೇ. ಬೇರೆ ದುಡ್ಡು ಹೋದ್ರೆ ರಗಳೆ ಹೋಯ್ತು, ಒಂದಿಷ್ಟು ರಗಳೆ ಅದು, ಅದನ್ನ ರಗಳೆ ಹೋಯ್ತು ಅಂತ ನಿಶ್ಚಿಂತೆಯಿಂದ ಇರುವ ಪ್ರಯತ್ನ ಮಾಡಬೇಕು ಅಂತ. ಆಗತ್ತೆ ಅಂತಲ್ಲ, ಬಹಳ ಕಷ್ಟ ಆಗತ್ತೆ, ನನಗೆ ಗೊತ್ತಿದೆ. ಆದರೆ ಕೃಷ್ಣ, ಅದು ಶಾಸ್ತ್ರಕಾರ ಏನು ಹೇಳ್ತಾರೆ ಅಂದರೆ, ದುಡ್ಡು ಹೋದಾಗ ನಿಶ್ಚಿಂತೆಯಿಂದ ಇರಲಿಕ್ಕೆ ಅದೊಂದು ರಗಳೆ. ದುಡ್ಡು ಖರ್ಚಾಗುವುದಕ್ಕೆ ಇರುವುದು, ಪೂಜೆ ಮಾಡಲಿಕ್ಕೆ ಇರುವುದಲ್ಲ. ಆದ್ರಿಂದ ಅದು ಕಳೆದು ಹೋಯ್ತು ಅಂದರೆ, ಖರ್ಚಾದರೆ ದುಃಖ ಪಡ್ತೇವೆ ನಾವು ಅದನ್ನು ಯಾವುದೋ ಒಂದು ಬಂಗಾರದ ಆಭರಣ ಮಾಡಿಸಿ ಮನೆಯಲ್ಲಿ ಮಕ್ಕಳಿಗೋ ಹೆಂಡತಿಗೆ ಮಕ್ಕಳಿಗೆ ಕೊಟ್ಟರೆ, ಅದು ಆಭರಣ ಮಾಡಲಿಕ್ಕೆ 10,000 ರೂಪಾಯಿ ಖರ್ಚಾಯ ಸ್ವಾಮಿ ಆಳೋದಿಲ್ಲ ಯಾರು, ಯಾಕಂದರೆ ಅದನ್ನು ನೋಡಿ ಸಂತೋಷ ಪಡ್ತಾನೆ. ಹಾಗೆಯೇ ಒಟ್ಟಿಗೆ ಅದು ಏನೋ ಒಂದು ರೂಪಾಂತರ ಹೊಂದಿ ನಾಶವಾಗೋದಕ್ಕೆ ಹೊರತು ದುಡ್ಡಾಗಿ ಪೂಜಾರ್ಹ ವಸ್ತು ಅಲ್ಲ. ಅದು ಇನ್ಯಾವುದೋ ನಮಗೆ ಬೇಕಾದ ಭೋಗದ್ರವ್ಯವನ್ನು ಕೊಂಡುಕೊಳ್ಳಿಕ್ಕೆ ಇರುವುದು. ಅದು ವಿನಿಯೋಗ ಆದರೆ ಮಾತ್ರ ಅದಕ್ಕೆ ಮೌಲ್ಯ. ಪೂಜೆ ಮಾಡ್ತಾ ಇಟ್ಟರೆ, ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಮಾತ್ರ ತಾನೇ ಪ್ರೊಡಕ್ಟಿವ್ ಆಗುವುದು. ನೀವು ಕೋಣೆಯಲ್ಲಿಟ್ಟು ಪೂಜೆ ಮಾಡಿದರೆ ಅದು ಪ್ರೊಡಕ್ಟಿವೇ ಅಲ್ಲ. ಅದರಿಂದ ದುಡ್ಡಿಗೆ ಬೆಲೆ ಇರುವುದು ಅದು ಸರ್ಕ್ಯುಲೇಷನ್ನಲ್ಲಿ. ಇದು ಸರ್ಕ್ಯುಲೇಟ್ ಆಯ್ತಲ್ಲ, ಸುಮಾರು ಜನರಿಗೆ ಹೋಯ್ತಲ್ಲ, ಯಾರ್ಯಾರಿಗೋ ಸರ್ಕ್ಯುಲೇಟ್ ಆಯಿತು, ನಮಗೆ ಅಷ್ಟು ಪುಣ್ಯ ಬಂತಲ್ಲ, ಯಾರ್ಯಾರಿಗೋ ಸರ್ಕ್ಯುಲೇಟ್ ಆಯಿತು. ಆದ್ದರಿಂದ ಆರಾಮ ಅದನ್ನು ತಲೆ ಬಿಸಿ ಬಿಟ್ಟುಬಿಟ್ಟು ಹೋದದ್ದು ನಮ್ಮದಲ್ಲ, ಇರೋದು ನಮ್ಮದು ಅಂತ ನಿಶ್ಚಿಂತೆಯಿಂದ. ಇದು ಈ ತೃಪ್ತಿ ಮನಸ್ಸಿಗೆ ಬರಬೇಕಾಗಿದ್ದರೆ, ಹೋದ ದುಃಖ ಹೋಗಬೇಕಾಗಿದ್ದರೆ ಭಗವಂತನ ಅರಿವು ಬರಬೇಕು. ಅದು ಸಂಪತ್ತು. ಅದು ಬಂದಾಗ ಇದು ಸಹ್ಯ ಆಗತ್ತೆ, ದುಃಖ ಅನಿಸುವುದಿಲ್ಲ, ಯಾವತ್ತೂ ದುಃಖ ಅನಿಸುವುದಿಲ್ಲ. ಜನಕನಿಗೆ ಯಾಕೆ ದುಃಖ ಆಗಲಿಲ್ಲ? ಇಡೀ ಮಿಥಿಲೆಗೆ ಬೆಂಕಿ ಬಿತ್ತು. ಮಿಥಿಲೆಯ ರಾಜಧಾನಿಯಲ್ಲಿ ಬಹುಭಾಗ ಸುಟ್ಟು ಹೋಯಿತು ಜನಕನ ಕಾಲದಲ್ಲಿ. ಇದು ಪುರಾಣದಲ್ಲಿ ಬರತಕ್ಕ ಕಥೆ. ಇವತ್ತು ನಾವು ಎಲ್ಲ ಪೇಪರ್ನಲ್ಲಿ ನೋಡ್ತೇವಲ್ಲ, ಎಷ್ಟೋ 100 ಮನೆಗಳು ಸುಟ್ಟು ಹೋದವು. ಹಾಗೆ ಜನಕನ ಕಾಲದಲ್ಲಿ ರಾಜಧಾನಿಗೆ ಬೆಂಕಿ ಬಿದ್ದು 100 ಮನೆಗಳು ಸುಟ್ಟು ಹೋದವು. ಅವನು ಅಯ್ಯೋ, ಜನರು ಬಂದು ಹೇಳಿದರು, ಮಹಾರಾಜ ನಿಮ್ಮ ರಾಜಧಾನಿಗೆ ಬೆಂಕಿ ಬಿತ್ತು. ದಯವಿಟ್ಟು ಹಾಗೆ ಹೇಳಬೇಡಿ, ನನ್ನ ರಾಜಧಾನಿ ನನ್ನ ಮಿಥಿಲೆ ಅಲ್ಲ. ನಾನು ಹುಟ್ಟೋ ಮುಂಚೆ ಮಿಥಿಲೆ ಇತ್ತು, ನಾನು ಸತ್ತ ಮೇಲೂ ಮಿಥಿಲೆ ಇರುತ್ತೆ. ನಾನು ಏನು ಮಿಥಿಲೆ? ನನ್ನ ಮಿಥಿಲೆ ಅಲ್ಲ, ಮಿಥಿಲೆಯ ಪ್ರಜೆ ನಾನು ಮಿಥಿಲೆಯ ಮಗು. ನನ್ನ ಮಿಥಿಲೆ ಅಲ್ಲ, ಮಿಥಿಲೆಯ ನಾನು. ಆದ್ರಿಂದ ನನ್ನ ಮಿಥಿಲೆ ಅಂತ ಹೇಳಬೇಡಿ, ನನ್ನದೇನೂ ಹೋಗಲಿಲ್ಲ. ನಮೇ ಕಿಂಚನ ದಹ್ಯತೆ, ಇಡೀ ಮಿಥಿಲೆ ಸುಟ್ಟು ಹೋದರೂ ನನ್ನದು ಏನೂ ಹೋಗಲಿಲ್ಲ. ಮತ್ತೆ ನಿಮ್ಮದು ಹೋಯ್ತಪ್ಪ, ಮಿಥಿಲೆಯ ಪ್ರಜೆಗಳಿಗೆ ಅನ್ಯಾಯ ಆಯಿತು, ಅದನ್ನು ಬೇರೆ ಕಟ್ಟಿಸಿಕೊಡಿ ಅಷ್ಟೇ. ನನ್ನದು ಹೋಯ್ತು ಅಂತ ಹೇಳಬೇಡಿ, ನನ್ನದು ಯಾವುದೂ ಇಲ್ಲ. ಹೀಗೆ ಕಳ್ಕೊಂಡಾಗ ನನ್ನದಲ್ಲ ಅನ್ನುವಂಥ ಪ್ರಜ್ಞೆ ಇದ್ದರೆ ದುಃಖ ಆಗೋದಿಲ್ಲ. ನಮಗೆ ದುಃಖ ಆಗೋದು ಈಗ ಪಕ್ಕದ ಮನೆಯ ಮಗು ಜಾರಿ ಬೀಳುತ್ತೆ